ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ, ನಕ್ಷತ್ರಗಳನ್ನ ನೋಡು, ಮರಳನ್ನ ನೋಡು, ನಿನ್ನಿಂದ ಎನಿಸತಕ್ಕಾಗುತ್ತಾ? ಈಗ ಈ ರೀತಿಯಾಗಿ ನಿನ್ನನ್ನು ಆಶೀರ್ವದಿಸುವೆನು. ದೇವರ ಮಾತು ಅದು ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿ ಅದು ಹೌದು ಆಗಿದೆ. ನನ್ನ ಪರವಾಗಿ ಆತನ ಹಾಗೆ ಆಗಲಿ ಅಂತಾನೆ ಹೇಳಿದಾನೆ. ಹಾಗಾದ್ರೆ ಈಗ ಈ ವಚನದ ಅರ್ಥ ಆದ್ರೆ ಏನಂತ ಹೇಳಿದ್ರೆ, ನೀವು ಆಮೇನ್ ಹೇಳ್ತಾ ಇದ್ದೀರೋ ಇಲ್ವೋ, ಯೇಸು ಹೇಳ್ತಾ ಇದ್ದಾರೆ, ಆಕಾಶದ ನಕ್ಷತ್ರಗಳನ್ನು ನೋಡು, ಭೂಮಿಯಲ್ಲಿರುವ ಮರಳನ್ನು ನೋಡು, ಈ ರೀತಿಯ ನಿನ್ನನ್ನು ಆಶೀರ್ವದಿಸುವೆನು ಎಂಬ ವಾಗ್ದಾನವನ್ನು ನಾನು ನೆರವೇರಿಸಿರುವುದನ್ನ ನಿನ್ನ ಜೀವಿತದಲ್ಲಿ ಹಾಗೆ ನೆರವೇರಿಸಿ ಹಾಗೆ ಆಗುವುದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.